ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 11ನೇ ವಾರದಲ್ಲಿ ಬಿಗ್ ಬಾಸ್ ವಿಲನ್ ಚಾಲೆಂಜ್ ಮೇಲೆ ಚಾಲೆಂಜ್ ಕೊಡ್ತಾ ಇದ್ದಾರೆ. ಈಗ ಈ ವಿಲನ್ ಚಾಲೆಂಜ್ ತಗೊಳ್ಳಕ್ಕೆ ರೆಡಿ ಆಗಿರೋರು ಅಶ್ವಿನಿ ಮತ್ತು ರಜತ್ ಬುಜ್ಜಿ ಜೋಡಿ. ಇಲ್ಲಿ ಒಬ್ಬ ಫೀಮೇಲ್ ಸ್ಪರ್ಧಿಗೆ ತಲೆ ಕೂದಲಿಗೆ ಬಣ್ಣ ಹಚ್ಕೊಳ್ಬೇಕು ಅನ್ನೋ ಚಾಲೆಂಜ್ ಕೊಟ್ಟಿದ್ದಾರೆ ವಿಲನ್. ಇದರಲ್ಲಿ ರಜತ್ ಮೊದಲಿಗೆ ಬಜರ್ ಬಾರಿಸಿದ್ದಾರೆ. ಹಾಗಾಗಿ ಅವರು ರಾಶಿಕಾ ಮತ್ತು ಕಾವ್ಯನ ಈ ಚಾಲೆಂಜ್ಗೆ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ರಾಶಿಕಾ ನನ್ನ ಕೈಲಿ ಆಗೋದಿಲ್ಲ ಅಂತ ಹಿಂದೆ ಸರಿದಿರೋ ಕಾರಣ ಕಾವ್ಯ ಅವರು ಇದಕ್ಕೆ ಒಪ್ಪಿದ್ದಾರೆ. ಇಲ್ಲಿ ಮೊದಲಿಗೆ ಅಶ್ವಿನಿ ಅವರು ಕಾವ್ಯ ಅವರಿಗೆ ಬಣ್ಣ ಹಚ್ಚುವಾಗ ಕಾವ್ಯ ಅವರು ಸ್ವಲ್ಪ ಕಸಿವಿಸಿ ಆಗಿದ್ದಾರೆ. ನಂತರ ಎಷ್ಟು ಬೇಕಾದ್ರೂ ಬಣ್ಣ ಹಚ್ಕೊಳ್ಳಿ ಅನ್ನೋ ಮನಸ್ಥಿತಿಯಲ್ಲಿ ಕೈ ಚೆಲ್ಲಿ ಕೂತಿದ್ದಾರೆ. ಅಶ್ವಿನಿ ಹಾಗೂ ಸ್ಪಂದನ ಇಬ್ಬರು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಕಾವ್ಯ ಅವರ ಕೂದಲಿಗೆ ಬಣ್ಣ ಹಚ್ಚಿದ್ದಾರೆ. ಇಲ್ಲಿ ಅಶ್ವಿನಿ ಮತ್ತು ಸ್ಪಂದನ ಅವರು ಕಾವ್ಯ ಅವರ ಪೂರ್ತಿ ಕೂದಲಿಗೆ ಬಣ್ಣ ಹಚ್ಚಿದ್ದಾರೆ ಅಂತ ನಮಗನ್ನಿಸ್ತು. ಇಲ್ಲಿ ಬುಜ್ಜಿ ಯಾಕಿಷ್ಟು ತಲೆ ಕೆಡಿಸ್ಕೊಂಡು ಅಶ್ವಿನಿ ಮತ್ತು ಸ್ಪಂದನ ಅವ್ರ ಮೇಲೆ ಹಾರಾಡ್ತಾ ಹೇಳಿದ್ದು ಅರ್ಥ ಆಗಲ್ಲ, ಮಾಡಿದ್ದು ಅರ್ಥ ಆಗಲ್ಲ, ಬರೀ ಪುಗಸಟ್ಟೆ ಮಾತು ಅಂದ್ರೂ ಗೊತ್ತಾಗ್ತಿಲ್ಲ. ಇಲ್ಲಿ ಸ್ಪಂದನ ಸರಿಯಾಗಿ ಬುಜ್ಜಿ ಅವರಿಗೆ ಉತ್ತರ ಕೊಡ್ತಾ ನೀವು ಬಣ್ಣ ಹಾಕಿದ್ರು ಇಷ್ಟೇ ಬಣ್ಣ ಹಾಕಿರ್ತಿದ್ರಿ ಅಂತ ಕೂಗಿದ್ದಾರೆ. ರಜತ್ ಅವರು ಸ್ವಲ್ಪ ಮಾತಿನ ಮೇಲೆ ಖಂಡಿತ ಹಿಡಿತಾ ಇಟ್ಕೋಬೇಕು. ಮೊನ್ನೆ ನಾಮಿನೇಷನ್ ಸಮಯ ಹಳೆ ಸೀಸನ್ 11ರ ಬೆಂಕಿ ರಜತ್ ಬುಜ್ಜಿ ಆಚೆ ಬಂದು ಮಜಾ ಕೊಟ್ರು ಅಂದ್ರೂ ಕೂಡ ಹಳೆ ಸೀಸನ್ ರೀತಿ ಅವರ ಮಾತುಗಳು ಕೂಡ ತೀರಾ ಕೆಳಮಟ್ಟದಲ್ಲಿ ಇದ್ದು ಈಗಲೂ ಕೂಡ ಅದೇ ಆಗ್ತಾ ಇದೆ. ಮಾತಿನ ಮೇಲೆ ಅವರು ನಿಗಾ ವಹಿಸಿದ್ರೆ ಅವರು ಖಂಡಿತ ಈ ಬಾರಿನೂ ಟಾಪ್ 3ಗೆ ಬರೋದು ಪಕ್ಕ. ಇನ್ನು ಇಲ್ಲಿ ಕಾವ್ಯ ಅವರು ಬೋಲ್ಡ್ ಆಗಿ ತಮ್ಮ ಕೂದಲಿಗೆ ಬಣ್ಣ ಹಚ್ಕೊಂಡಿರೋದಂತೂ ನಿಜವಾಗ್ಲೂ ಶ್ಲಾಘನೀಯ. ಇನ್ನು ಬೆಳಗಿನ ಪ್ರಮೋ ವಿಚಾರಕ್ಕೆ ಬಂದ್ರೆ ಮತ್ತೆ ಕಾವ್ಯ ಅವರು ಗಿಲ್ಲಿ ವಿಚಾರದಲ್ಲಿ ಮತ್ತಷ್ಟು ಪಾತಾಳಕ್ಕೆ ಇಳಿತಾ ಈ ಮನೆಯ ವಿಲನ್ ಅಂತಾನು ಆಯ್ಕೆ ಮಾಡಿದ್ದಾರೆ. ಇವರ ನಾಮಿನೇಷನ್ ಸಮಯ ಕಾವ್ಯ ಅವರು ಗಿಲ್ಲಿ ಮತ್ತು ರಜತ್ ಇಬ್ರನ್ನು ಕೂಡ ನಾಮಿನೇಟ್ ಮಾಡಿದ್ರು. ಹಾಗಾಗಿ ವಿಲನ್ಗೆ ಅವರು ರಜತ್ ಅವರ ಹೆಸರು ಕೂಡ ತಗೋಬಹುದಿತ್ತು. ಆದ್ರೆ ಕಳೆದ ಹಲವಾರು ವಾರಗಳಿಂದ ಗಿಲ್ಲಿಗೆ ಕೆಟ್ಟ ಹಣೆಪಟ್ಟಿಗಳನ್ನ ಕೊಡ್ತಾನೆ ಬಂದರು ಕಾವ್ಯ ಅವರು. ಗಿಲ್ಲಿನೇ ಸೀಕ್ರೆಟ್ ಟಾಸ್ಕ್ ನಲ್ಲಿ ಇವರು ಕೊಟ್ಟ ಟಾರ್ಚರ್ ಕಾರಣ ಅದು ನಿಜವಾಗ್ಲೂ ಗಿಲ್ಲಿ ಹೇಳಿರೋದು ಅಂತ ನಂಬಿ ಈಗ ವಿಲನ್ ಪಟ್ಟ ಕೊಟ್ಟಿದ್ದಾರೆ. ಗಿಲ್ಲಿ ಕಾವ್ಯ ಅವರನ್ನ ಇಂಚಿಂಚು ಅರ್ಥ ಮಾಡ್ಕೊಂಡಿದ್ರೆ ಕಾವ್ಯ ಗಿಲ್ಲಿನ ಇಲ್ಲಿವರೆಗೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಹೊರತು ಅವರನ್ನ ಒಳಗಿಂದ ಅರ್ಥ ಮಾಡ್ಕೊಳ್ಳಕ್ಕೆ ಯಾವತ್ತೂ ಪ್ರಯತ್ನನೇ ಪಟ್ಟಿಲ್ಲ ಅಂತ ನಮ್ಮ ಅನಿಸಿಕೆ. ನಿನ್ನೆ ಕೂಡ ಗಿಲ್ಲಿ ಟಾಸ್ಕ್ ಆ ರೀತಿ ಕಾವ್ಯ ಅವ್ರನ್ನ ಚುಚ್ಚಿ ಮಾತಾಡಿ ಅಳಿಸಿದಾಗ ಅದು ಸೀಕ್ರೆಟ್ ಟಾಸ್ಕ್ ಇರಬಹುದು ಅಂತ ಕಾವ್ಯ ಅವ್ರಿಗೂ ಕೂಡ ಒಂದ್ಸತಿ ಅನುಮಾನ ಬಂದಿತ್ತು. ಹಾಗಿದ್ದಾಗ ಗಿಲ್ಲಿನ ಹೋಗಿ ಇದು ತಮಾಷೆಗೆ ಅಂತ ಕೇಳಿದ್ರೆ ಸೀಕ್ರೆಟ್ ಟಾಸ್ಕ್ ಮಾಡ್ತಿರೋ ಗಿಲ್ಲಿ ಅದನ್ನ ಒಪ್ಕೋತಾರ? ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅವರು ಗಿಲ್ಲಿನ ಅರ್ಥ ಮಾಡ್ಕೊಂಡಿದ್ರೆ ಇವರ ಕಳೆಯೋ ತನಕ ಈ ವಿಚಾರದಲ್ಲಿ ಯಾವುದೇ ನಿರ್ಧಾರಕ್ಕೆ ಬರದೆ ಸುಮ್ಮನಿರ್ಬೇಕಾಗಿತ್ತು. ಗಿಲ್ಲಿ ಅದನ್ನ ನಿಜವಾಗ್ಲೂ ಹೇಳಿದ್ದು ಅನ್ನೋದು ಖಾತ್ರಿ ಮಾಡಿಕೊಂಡು ಆನಂತರ ಅವರು ಗಿಲ್ಲಿ ಬಗ್ಗೆ ನಿರ್ಧಾರ ಮಾಡಬೇಕಿತ್ತು. ನೀವು ಒಬ್ಬರನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ಅನುಮಾನ ಬರೋ ಸಂದರ್ಭಗಳಲ್ಲಿ ಒಂದ್ ಹೆಜ್ಜೆ ಹಿಂದೆ ಇಟ್ಟು ಏನಾಗಿರಬಹುದು ಅನ್ನೋದನ್ನ ಎರಡೆರಡು ಬಾರಿ ದೃಢಪಡಿಸ್ಕೊಂಡು ಮುಂದೆ ಹೋಗ್ಬೇಕು. ನೋಡಿದ್ದನ್ನೇ ನಂಬಿ ಅದನ್ನು ಪರಾಮರ್ಶೆ ಮಾಡದೆ ಈ ರೀತಿ ವಿಲನ್ ಅನ್ನು ಪಟ್ಟ ಕೊಟ್ರೆ ನೀವು ಯಾವತ್ತೂ ಅವ್ರ ಜೊತೆ ಇರ್ಲಿಲ್ಲ ಅಂತ ಅರ್ಥ. ಕಾವ್ಯ ಅವರು ನಾಮಿನೇಟ್ ಮಾಡಿದಾಗ್ಲೂ